ರೋಮಾಂಚಕಾರಿಯಾಗಿದೆ. ಈ ಸದ್ದಿನ ಪ್ರವಾಹದಲ್ಲಿ ನಮ್ಮ ಮನಸ್ಸು ತೇಲಿ ಹೋಗುತ್ತದೆ. ಲಯಬದ್ಧವಾದ ಅದ್ಭುತ ನುಡಿತದಲ್ಲಿ ಜನರು ತಲ್ಲೀನರಾಗುತ್ತಾರೆ. ಇವರೆಲ್ಲ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಆಸುಪಾಸಿನ. ಇವರ ನಾಯಕ ಗಣೇಶ್ ಕಮಲಾಕರ್ ನಾಯ್ಕ ಮುಂಡಬಾಳದ ಯುವಕ. ಬಿಕಾಂ ಪದವೀಧರರಾದ ಇವರು ಯಕ್ಷಗಾನ ಕಲಾವಿದರೂ ಹೌದು. ಕೊರೋನಾ ಸಂದರ್ಭದ ಲಾಕ್ಡೌನ್ ಸಮಯದಲ್ಲಿ ಯೂಟ್ಯೂಬ್ ನೋಡುವಾಗ ಇವರಿಗೆ ತಾನು ಚಂಡೆ ಕಲಿಯಬೇಕೆಂಬ ಆಲೋಚನೆ ಬಂದಿತು. ನಂತರ ಭಟ್ಕಳದ ಗಣೇಶ್ ದೇವಾಡಿಗ ಈ ಗಣೇಶನಿಗೆ ಗುರುವಾಗಿ ಕಲಿಸಿಕೊಟ್ಟರು. ಗಣೇಶ ನಾಯ್ಕ ಈಗ ಶ್ರೀ ಮುಖ್ಯಪ್ರಾಣ ಚಂಡೆ ಹೊನ್ನಾವರ ಎಂಬ ತಮ್ಮದೇ ಆದ ತಂಡವೊಂದನ್ನು ಕಟ್ಟಿಕೊಂಡಿದ್ದಾರೆ. ಅಲ್ಲದೆ ತಂಡದಲ್ಲಿ 40 ಜನ ಕಲಾವಿದರನ್ನು ಸಜ್ಜು ಮಾಡಿಕೊಂಡಿದ್ದಾರೆ. ತಮ್ಮ ಬಳಿ 40 ಜನ ಕಲಾವಿದರ ತಂಡವಿದ್ದರೂ ಕಾರ್ಯಕ್ರಮ ಸಂಯೋಜಕರ ಇಚ್ಛೆಗೆ ಅನುಸಾರವಾಗಿ ಅವರು ಕೇಳಿದಷ್ಟೇ ಕಲಾವಿದರೊಂದಿಗೆ ಬಂದು ಕಾರ್ಯಕ್ರಮ ನೀಡುತ್ತಾರೆ. ತಮ್ಮ ತಂಡದ ಚಂಡೆ ನುಡಿತದ ಸದ್ದಿನಲ್ಲಿ ಭಕ್ತರಷ್ಟೇ ಅಲ್ಲ, ದೇವರು ಮೆಚ್ಚುವಂತೆ ಮಾಡುತ್ತಾರೆ. ಈ ತಂಡ ಕಟ್ಟಿ ಎಷ್ಟು ವರ್ಷ ಆಯ್ತು? ನಾವು ತಂಡ ಕಟ್ಟಿ ಈಗ 3 ವರ್ಷ ಆಯ್ತು. ಇದಕ್ಕೆ ಫಸ್ಟ್ ಸ್ಫೂರ್ತಿ ಆಗಲಿದೆ. ಸ್ಫೂರ್ತಿ ಅಂತ ಹೇಳಿದ್ರೆ ನಾನೊಬ್ಬ ಹವ್ಯಾಸಿ ಯಕ್ಷಗಾನ ಕಲಾವಿದ. ಅದಾದ್ಮೇಲೆ ಯಕ್ಷಗಾನವನ್ನು ಮತ್ತು ಯಕ್ಷಗಾನ ಕಲಾವಿದ ಅಂತಂದರೆ ನಮ್ಮದು ಊರು ಯಕ್ಷಗಾನ ಕೃಷಿ ಗುಂಪಾಳ ಆಗ್ತದೆ. ಅಲ್ಲಿ ನಾನು ಕಲಾವಿದನಾಗಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೆ. ನಂತರದಲ್ಲಿ ಇದನ್ನು ಏನೋ ಲಾಕ್ಡೌನ್ ಸಂದರ್ಭದಲ್ಲಿ ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ ನೋಡಿಬಿಟ್ಟು ನಮ್ಮ ಹೊನ್ನಾವರ ತಾಲೂಕಲ್ಲೂ ಕೂಡ ಇಂಥದ್ದೊಂದು ತಂಡ ಮಾಡಬೇಕು ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ತಂಡಕ್ಕೆ ಬೇಕಾದ ಐಟಮ್ಗಳು ಅಂದರೆ ಇಕ್ವಿಪ್ಮೆಂಟ್ಸ್ ಅದೆಲ್ಲ ನೀವು ಪಾಪ ಎಲ್ಲ ಖರೀದಿ ಮಾಡಿ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ. ಹೌದು ಅಂತ ಹೇಳಿದ್ರೆ 40 ಜನ ತಂಡ ಏನಿದೆ, ಆ 40 ಜನ ತಂಡಕ್ಕೆ ಆಗುವಷ್ಟು ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ಗಳಿವೆ. ಅದನ್ನು ನಾವು ಬೇಕಾದಾಗ ಅಂತ ಹೇಳಿದ್ರೆ ಕೇರಳದಿಂದ, ಇಲ್ಲ ಅಂತ ಹೇಳಿದ್ರೆ ಕಾರ್ಕಳದಿಂದ ಅದನ್ನು ತರಿಸ್ಕೊಡ್ತೀವಿ. ಯಾವುದಾದ್ರು ಒಂದು ಚಂಡ್ಯ ಹಾಳಾಯಿತು ಅಂತ ಹೇಳಿದ್ರೆ ಕಾರ್ಕಳದ ಮಂಜ ಅಂತ ಹೇಳಿ ಅವರಿಂದ ನಾವು ಏನೋ ಬೇಕಾದರೂ ತಂದುಕೊಡ್ತೀವಿ. ಜಿಲ್ಲೆಯಲ್ಲಷ್ಟೇ ಅಲ್ಲದೆ 30 ಹೊರ ಜಿಲ್ಲೆಗಳು ಸೇರಿ 7 ರಾಜ್ಯಗಳಲ್ಲಿ ಈ ತಂಡ ಈಗಾಗಲೇ ಕಾರ್ಯಕ್ರಮಗಳನ್ನು ನೀಡಿದೆ. ಕೇರಳದ ಈ ಕಲೆಯನ್ನು ತಾನೂ ಕರಗತ ಮಾಡಿಕೊಳ್ಳಬಹುದು ಎಂದು ಸಾಧಿಸಿ ತೋರಿಸಿದ ಈ ಯುವಕ ಉಳಿದವರಿಗೂ ಮಾದರಿಯಾಗುತ್ತಾರೆ.